ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಜೋಯಿಡಾ ಬೆವರಿನ ತಾಲೂಕಿನ ಗ್ರಾಮೀಣ ಭಾಗದ ಸಮಸ್ಯೆಗಳ ವಿರುದ್ಧ ರೈತರ ಪಾದಯಾತ್ರೆ ಮತ್ತು ಹೋರಾಟ ಪ್ರಾರಂಭ. ಜೋಯಿಡಾ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯ ವಿರುದ್ಧ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಭಾರಿ ಹೋರಾಟ ಆರಂಭವಾಗಿದೆ. ತಿರುವತ್ತಿಯಿಂದ ಆರಂಭವಾದ ಈ ಪಾದಯಾತ್ರೆ 11 ಕಿಲೋಮೀಟರ್ ದೂರ ನಡೆದು ಜೋಯಿಡಾ ತಹಸೀಲ್ದಾರ ಕಚೇರಿಗೆ ತಲುಪಿ ಹಗಲು ರಾತ್ರಿ ನಿರಂತರ ಸತ್ಯಾಗ್ರಹಕ್ಕೆ ರೂಪಾಂತರಗೊಂಡಿದೆ. ರೈತ ಸಂಘದ ಅಧ್ಯಕ್ಷ ಪ್ರೇಮಾನಂದ ವೇಳಿಪ ಅವರು ಪಾದಯಾತ್ರೆಗೆ ಚಾಲನೆ ನೀಡಿದರು. ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶ್ಯಾಮನಾಥ್ ನಾಯ್ಕ್, ಸಿಐಟಿಯು ಜಿಲ್ಲಾಧ್ಯಕ್ಷರಾದ ತಿಲಕ್ಗೌಡ, ಡಿವೈಎಫ್ಐನ ಡಿ ಸ್ಯಾಮ್ಸನ್, ಎಸ್ಎಫ್ಐನ ಗಣೇಶ್ ರಾಠೋಡ್, ನೂರಾರು ರೈತರು, ಮಹಿಳೆಯರು ಹಾಗೂ ಕಾರ್ಮಿಕರು ಪಾದಯಾತ್ರೆಯಲ್ಲಿದ್ದಾರೆ. ಮಾರ್ಗ ಮಧ್ಯೆ ಹಲವರು ಹೋರಾಟದಲ್ಲಿ ಸೇರಿಕೊಂಡು ಚಳುವಳಿಗೆ ಹೊಸ ತೀವ್ರತೆ ನೀಡಿದ್ದಾರೆ. ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಸುಧಾರಣೆ, ಸಾರಿಗೆ ಮತ್ತು ವಿದ್ಯುತ್ ಸೌಲಭ್ಯ, ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ ಹಾಗೂ ಸಾಮಾಜಿಕ ನ್ಯಾಯದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟುಕೊಳ್ಳುವುದು ಹೋರಾಟದ ಪ್ರಮುಖ ಉದ್ದೇಶವಾಗಿದೆ. ಸತ್ಯಾಗ್ರಹದಲ್ಲಿ ಪ್ರತ್ಯೇಕವಾಗಿ 17 ಪ್ರಮುಖ ಬೇಡಿಕೆಗಳನ್ನು ಮಂಡಿಸಲಾಗಿದೆ. ತಿರುವತ್ತಿ, ಕಾರಟೋಳಿ, ಡಿಗ್ಗಿ, ಗೋವಾ ಗಡಿ ರಾಜ್ಯ ಹೆದ್ದಾರಿ ಸೇರಿದಂತೆ ಹಲವು ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ಸೇತುವೆ ನಿರ್ಮಾಣಕ್ಕೆ ಒತ್ತಾಯಿಸಲಾಗಿದೆ. ಡಿಗ್ಗಿಯಿಂದ ಬಾಗೇಲಿ, ತೆರಾಳಿ, ಸಿಸೈ, ದೂಧಮಳ, ಕಸಂಬ, ಅಂತರೆ, ತಳೆ, ನಂಶಿ, ಬುಳಬುಳೆ, ಮಾರ್ಲಿ ಹಾಗೂ ಗೋಟ್ಕಾರ ಹಾದಿಗಳಿಗೂ ಡಾಂಬರೀಕರಣದ ಬೇಡಿಕೆ ಮಾಡಲಾಗಿದೆ. ರೈತರು ಸಾರಿಗೆ ಸೌಲಭ್ಯದ ಕೊರತೆಯ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೋಯಿಡಾದಿಂದ ಕಾರಟೋಳಿ ಮತ್ತು ಕುಂಡಲದವರೆಗೆ ವಸತಿ ಬಸ್ ಸೇವೆ ತಕ್ಷಣ ಪ್ರಾರಂಭಿಸುವಂತೆ ಆಗ್ರಹಿಸಲಾಗಿದೆ. ಕಾರವಾರದಿಂದ ಕದ್ರಾ ಮಾರ್ಗವಾಗಿ ಸುಳಗೇರಿಗೆ ರಾತ್ರಿ ಬಸ್ ಸೇವೆಯನ್ನು ಮರುಪ್ರಾರಂಭಿಸುವ ಬೇಡಿಕೆಯಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೊಬೈಲ್ ಸಂಪರ್ಕ ಸುಧಾರಣೆಗಾಗಿ BSNL ಟವರ್ ಸ್ಥಾಪನೆಗೆ ಅನುಮತಿ ನೀಡಬೇಕು ಎಂದು ರೈತ ಸಂಘ ಬೇಡಿಕೆ ಇಟ್ಟಿದೆ. ಕಾರಟೋಳಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಪ್ರಾರಂಭಿಸುವುದು, ವಿದ್ಯುತ್ ಇಲ್ಲದ ಮನೆಗಳಿಗೆ ಸಂಪರ್ಕ ಒದಗಿಸುವುದು ಮತ್ತು ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸುವಂತೆ ಒತ್ತಾಯಿಸಲಾಗಿದೆ. ಅದರ ಜೊತೆಗೆ ಸ್ವಇಚ್ಛಾ ಪುನರ್ವಸತಿ ಯೋಜನೆಯನ್ನು ಅವೈಜ್ಞಾನಿಕ ಎಂದು ಕರೆಯುತ್ತಾರದ್ದುಪಡಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಜೋಯಿಡಾದ ಕೋರ್ಟ್ ಕಚೇರಿ ಶೀಘ್ರದಲ್ಲೇ ಆರಂಭವಾಗಬೇಕೆಂಬ ಬೇಡಿಕೆಯು ಹೋರಾಟದ ಪ್ರಮುಖ ಅಂಶವಾಗಿದೆ. ಹೋರಾಟದ ವೇದಿಕೆಯಿಂದ ರೈತರು ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ, ತಮ್ಮ ಹಕ್ಕುಗಳಿಗಾಗಿ ಇದು ಶಾಂತಿಯುತ ಸತ್ಯಾಗ್ರಹವಾಗಿದೆ. ತಾಲೂಕು ಕಚೇರಿ ಎದುರಿನಲ್ಲಿ ಹೋರಾಟ ನಡೆದರೂ ಅದು ಆಡಳಿತದ ಕಾರ್ಯಗಳಿಗೆ ಅಡ್ಡಿಯಾಗುವುದಿಲ್ಲ. ಸರ್ಕಾರ ಸಮಯಕ್ಕೆ ಬೇಡಿಕೆಗಳನ್ನು ಈಡೇರಿಸಿದರೆ ಜನತೆ ಪದೇ ಪದೇ ಪ್ರತಿಭಟನಾ ವೇದಿಕೆಗಳಿಗೆ ಬರುವ ಅವಶ್ಯಕತೆ ಕಾಣುವುದಿಲ್ಲವೆಂದು ರೈತ ನಾಯಕರು ತಿಳಿಸಿದ್ದಾರೆ.